ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ವಿಜಯಪುರದಲ್ಲಿ ಮುಂದುವರೆದಿದೆ ಅನ್ನದಾತರ ಧರಣಿ. ಸರ್ಕಾರದ ಅಧಿಕೃತ ಆದೇಶಕ್ಕಾಗಿ ಕಾದು ಕುಳಿತಿದ್ದಾರೆ ರೈತರು. ವಿಜಯಪುರ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇತ್ತು. ಈಗ ಅಲ್ಲಿ ಕಾದು ಕೂತಿದ್ದಾರೆ ಅನ್ನದಾತರು. ಧರಣಿಯನ್ನ ಮುಂದುವರಿಸ್ತಾ ಇದ್ದಾರೆ. ಕಾರಣ ಏನು? ಸರ್ಕಾರದಿಂದ ಅಧಿಕೃತವಾದಂಥ ಆದೇಶ ಕಾಪಿ ಬರಲಿ. ಆದೇಶದ ಪ್ರತಿ ಸಿಕ್ಕ ಬಳಿಕ ನಾವು ನಮ್ಮ ಪ್ರತಿಭಟನೆಯನ್ನು ಕೈ ಬಿಡ್ತೀವಿ. ದರದ ಬಗ್ಗೆ ಸ್ಪಷ್ಟನೆಯನ್ನು ಕೊಡಲಿ ಸರ್ಕಾರ ಅಂತ ರೈತರು ಕಾಯ್ತಾ ಇದ್ದಾರೆ. ಸಿಎಂ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅಧಿಕೃತವಾಗಿ ಕಾಪಿ ಬೇಕಲ್ಲ. ಸರ್ಕಾರದ ಅಧಿಕೃತ ಆದೇಶ ಸಿಗೋವರೆಗೂ ಹೋರಾಟ ಅಂತ ಹೇಳ್ತಾ ಇದ್ದಾರೆ ವಿಜಯಪುರದ ರೈತರು. ಪ್ರತಿನಿಧಿ ಆದೇಶ ಪ್ರತಿಯನ್ನು ಧರಣಿ ಸ್ಥಳಕ್ಕೆ ತಂದ್ಕೊಡ್ಬೇಕು, ಆಗಷ್ಟೇ ಧರಣಿ ಕೈ ಬಿಡೋದಾಗಿ ಅನ್ನದಾತರು ಹೇಳ್ತಾ ಇದ್ದಾರೆ. ಕಬ್ಬು ಬೆಳೆಗಾರರಿಗೆ ಪ್ರತಿ ಟನ್ಗೆ 3,500 ರೂಪಾಯಿ ಕೊಡಬೇಕು. ಹಾಗೂ ಇಳುವರಿಯಲ್ಲಿ ಕೂಡ ತುಂಬ ಮೋಸ ಆಗ್ತಾ ಇದೆ. ಆಮೇಲೆ ಬಾಕಿಯಲ್ಲಿ ಕೂಡ ಸುಮಾರು ದಿನಗಳವರೆಗೆ ರೈತರಿಗೆ ಯಾವುದೇ ಒಂದು ಬಿಲ್ ಬರಲಾರದ ಸಂದರ್ಭದಲ್ಲಿ ಅನೇಕ ನಷ್ಟ ಉಂಟಾಗುವ ಕುರಿತು ಇನ್ನೂ ಹಲವಾರು ಬೇಡಿಕೆಗಳನ್ನು ಕುರಿತು ರಾಜ್ಯದ ಹಲವಾರು ಭಾಗಗಳಲ್ಲಿ ಈಗಾಗಲೇ ಕಬ್ಬು ಬೆಳೆಗಾರರಿಂದ ಹೋರಾಟ ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕಬ್ಬು ಬೆಳೆಗಾರರು ಮತ್ತು ಸಮಸ್ತ ರೈತ ಬಾಂಧವರೊಂದಿಗೆ ಬೆಳಗಾವಿ ಜಿಲ್ಲೆಯ ಗುರ್ಲಾಪುರದಲ್ಲಿ ಏನು ಪ್ರಾರಂಭವಾದಂಥ ಹೋರಾಟ ಇಂದಿಗೆ ಸುಮಾರು 10 ದಿನ ಆಯಿತು. ಅದೇ ರೀತಿಯಾಗಿ ವಿಜಯಪುರದಲ್ಲಿ ಕೂಡ ಸುಮಾರು 5 ದಿನಗಳಿಂದ ಈ ಹೋರಾಟವನ್ನು ಅಹೋರಾತ್ರಿ ಹಾಗೂ ಅನಿರ್ದಿಷ್ಟ ಧರಣಿಯನ್ನು ಮುಂದುವರ್ಸ್ಕೊಂಡು ಬಂದಿದ್ದೀವಿ. ಇವತ್ತು 5ನೇ ದಿವಸ ಕೂಡ ನಾವು ಯಥಾ ಪ್ರಕಾರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕಂತಂದ್ರೆ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಕಬ್ಬು ಬೆಳೆಗಾರರ ರೈತ ಮುಖಂಡರೊಂದಿಗೆ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಒಂದು ಸಭೆ ಕರೆದಿದ್ರು. ಅಲ್ಲಿ ಅತ್ಯಂತ ಚರ್ಚೆ ಅಂದರೆ ಸುಮಾರು 7 ಗಂಟೆಗಳ ಕಾಲ ಚರ್ಚೆ ಮಾಡಿ ಅವರು ಸುಮಾರು ಒಂದು 3,200 ರೂಪಾಯಿ ಕೊಡ್ಲಿಕ್ಕೆ ಒಪ್ಕೊಂಡ್ರು. ಅದಾದ ನಂತರ 11.25 ಇಳುವರಿ ಇರಬೇಕು. ಆವಾಗ ಸಕ್ಕರೆ ಕಾರ್ಖಾನೆ ಮಾಲೀಕರು ಇನ್ನೂ 50 ರೂಪಾಯಿ ಹೆಚ್ಚಿಗೆ ಕೊಡ್ರಿ ಅಂಥೇಳಿ ಸರ್ಕಾರ ಅವ್ರ ಮೇಲೆ ಒತ್ತಡ ಇರೋದು. ಇನ್ನು ಸರ್ಕಾರದಿಂದ ಕೂಡ 50 ರೂಪಾಯಿ ಪ್ರತಿ ಟನ್ನಿಗೆ ಕೊಡ್ತೀವಿ ಅಂತೇಳಿ ಅವರು ಆದೇಶ ಮಾಡಿದ್ರು. ಅಂದರೆ ಒಟ್ಟಾರೆಯಾಗಿ 1 ಟನ್ ಕಬ್ಬಿಗೆ 11.25 ಇಳುವರಿ ಇತ್ತಪ್ಪ ಅಂತಂದ್ರೆ 3,300 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಇಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದಾವೆ. ಆ ಒಂದು ಸಂಪೂರ್ಣ 7 ಗಂಟೆ ಚರ್ಚೆಯಲ್ಲಿ ವಿಜಯಪುರವನ್ನು ಒಟ್ಟಾರೆಯಾಗಿ ಪರಿಗಣನೆ ತೆಗೆದುಕೊಳ್ಳಿಲ್ಲ. ಆಮೇಲೆ ಈ ಭಾಗದ ಅತ್ಯಂತ ಪ್ರಭಾವಿ ಶಾಸಕರಾದಂಥ MB ಪಾಟೀಲ್ ಕೂಡ ಅಲ್ಲೇ ಇದ್ದರು. ಅದೇ ರೀತಿಯಾಗಿ ಸಕ್ಕರೆ ಸಚಿವರು ಕೂಡ ನಮ್ಮ ಬಿಜಾಪುರ ಜಿಲ್ಲೆಯವರು ಇರೋದ್ರಿಂದ ವಿಜಯಪುರ ಜಿಲ್ಲೆ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕಾಗಿತ್ತು. ಇಲ್ಲ, ಹೋರಾಟ ಅಲ್ಲೇ ಒಂದೇ ಕಡೆ ನಡೆದವ್ರು ಶಿಸ್ತು ಅವ್ರು ಏನದ ಬರೀ ಬೆಳಗಾವ್ ಅಂತೇಳಿ ಮಾತಾಡಿದ್ರೆ ಹೊರತು ವಿಜಯಪುರ ಬಗ್ಗೆ ಯಾವುದೇ ಒಂದು ಸ್ಪಷ್ಟತೆ ಕೊಡಲಿಲ್ಲ. ಇಲ್ಲಿ ಸರ್ಕಾರದ ಅಂದರೆ ಇವರು ಇಲಾಖೆ ವೈಸು ಸಕ್ಕರೆ ಇಳುವರಿ 9.8 ಅಥವಾ 10ಕ್ಕಿಂತ ಕೆಳಗಾದಂತೆ ತೋರಿಸ್ಲಾಕತ್ತಾರೆ. ಮತ್ತು 9.8 ಐತಪ್ಪ ಅಂತಂದ್ರೆ ಏನು ಅದು ಬೇರೆ ಅಲ್ಲ, ಅದು ಕೃಷ್ಣಾ ನೀರೇ ಅದ, ಇದು ಇಲ್ಲೇ ಅದ. ಈ ರೀತಿಯಾಗಿ ಇದರಲ್ಲಿ ಕೂಡ ಸಾಕಷ್ಟು ಮೋಸ ಆಗತ್ತದ. ಇನ್ನು ಭೀಮಾ ನದಿ ಬೆಟ್ಟನಾಗ ಆಗಲ್ಲ ಅಂತ ಹೇಳಕತ್ತಾರ. ಈ ವರ್ಷ ಎಲ್ಲ ಅಧಿಕಾರಿಗಳೊಂದಿಗೆ ಅಂದರೆ ಏನು ಜಂಟಿ ಅಧಿಕಾರಿಗಳದಾರಲ್ಲ ಅವರ ಸಮ್ಮುಖದಲ್ಲಿ ಮತ್ತೊಮ್ಮೆ ಇಳುವರಿಯನ್ನು ನಮ್ಮ ಕಣ್ಣು ಮುಂದೆ ರೈತ ಮುಖಂಡರ ಕಣ್ಣು ಮುಂದೆನೇ ಪ್ರಾಯೋಗಿಕ ಮಾಡಬೇಕು. ಆ ಇಳುವರಿಯನ್ನು ವರ್ಷ ಪೂರ್ತಿ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಒಂದು ನಮ್ಮ ಪ್ರಮುಖ ಬೇಡಿಕೆ ಐತಿ. ಇನ್ನು 3,500 ರೂಪಾಯಿ ಕೊಡಲೇಬೇಕಂತೇಳಿ ಈಗಾಗಲೇ ಆಗ್ರಹ ಮಾಡ್ತಾ ಇದ್ದೀವಿ. ಅವ್ರು ಏನು 3,300 ಅಂದಾರ. ಇನ್ನು ಬಿಜಾಪುರ ಜಿಲ್ಲೆಗೆ ಎಷ್ಟು ಕೊಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ನಮ್ಗೆ. ಯಾಕಂದರೆ ಇದು ಕ್ಲಿಯರಿಟಿ ಇರಲಾರ್ದಕ್ಕೆ ಇನ್ನು ಯಾವ್ಯಾವ ಕಾರ್ಖಾನೆ ಮಾಲೀಕರು ಎಷ್ಟೆಷ್ಟು ಕೊಡ್ಲಿಕ್ಕೆ ಒಪ್ಕೊಂಡಾರ ಅನ್ನೋದು ಕೂಡ ಸ್ಪಷ್ಟಪಡಿಸಬೇಕು. ಅದನ್ನು ಕೂಡ ಮಾಡಿಲ್ಲ. ಕೂಡಲೇ ಇವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ನಿನ್ನೆಯ ಸಭೆಯಲ್ಲಿ ಏನೇನು ಚರ್ಚೆಗಳಾಗಿದ್ದಾವ ಆ ಎಲ್ಲ ಚರ್ಚೆಗಳನ್ನು ತಗೊಂಡು ಅಧಿಕೃತ ಸರ್ಕಾರದ ಆದೇಶದೊಂದಿಗೆ ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮೆಲ್ಲ ರೈತ ಮುಖಂಡರೊಂದಿಗೆ ರೈತರೊಂದಿಗೆ ಏನಾದ ಚರ್ಚಿಸಿ ಈ ರೀತಿ ಏನಾದ ನಾವು ಕಬ್ಬು ಬೆಳೆಗಾರರಿಗೆ ಕೊಡ್ಲಾಕತ್ತೀವಿ ಅಂತೇಳಿ ಹೇಳಿದ್ರಪ್ಪ ಅಂತಂದ್ರೆ ಆ ಮುಂದೆ ನಾವೆಲ್ಲರೂ ಮುಖಂಡರು ಕುಡ್ಕೊಂಡು ಚರ್ಚೆ ಮಾಡಿ ಈ ಒಂದು ಹೋರಾಟವನ್ನು ಇಲ್ಲಿಗೆ ಮುಗಿಸ್ಬೇಕಂತ ವಿಚಾರದಾಗ ಇದೀವಿ ನಾವು. ಇಲ್ಲ ನಮಗೇನು ಕೊಡಲಿಲ್ಲಪ್ಪ ಅಂತಂದ್ರೆ ಯಥಾ ಪ್ರಕಾರ ಇವತ್ತು ಸಾಯಂಕಾಲ 7 ಗಂಟೆವರೆಗೆ ಸಮಯಾವಕಾಶ ಐತಿ. ನಾಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕಂತ ಈಗಾಗಲೇ ಹಲವಾರು ಗ್ರಾಮಗಳಿಂದ ತಾಲೂಕುಗಳಿಂದ ಕರೆ ಬರ್ಲಾಕತ್ತಾವ. ಅದಕ್ಕೆ ಮುಂದೆ ನಮ್ಮ ಮುಂದಿನ ಹೆಜ್ಜೆಯನ್ನು ಚರ್ಚೆ ಮಾಡಿ ನಂತರ